ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಕಮಲಪಾಳ್ಯದಲ್ಲಿ ಭಿನ್ನಮತದ ಕಿಚ್ಚು ಶುರುವಾಗಿದೆ. ಬಿಜೆಪಿಗೆ ಬಿಸಿ ತುಪ್ಪವಾದ ಕೆಎಸ್ ಈಶ್ವರಪ್ಪ. ಜಾತಿ ನಾಯಕನಾಗಲು ಹೊರಟ್ರ ಈಶ್ವರಪ್ಪನವರು. ಒಬಿಸಿ ಸಮುದಾಯಗಳ ಸಂಘಟನೆಗೆ ರಣತಂತ್ರ. ಮತ್ತೆ ರಾಯಣ್ಣ ಬ್ರಿಗೇಡ್ಗೆ ಈಶ್ವರಪ್ಪ ಮಾಸ್ಟರ್ ಪ್ಲಾನ್. ಬಿಜೆಪಿಗೆ ಒಬಿಸಿ ಸಂಘಟನೆ ಮೂಲಕ ಟಾಂಗ್. ಫಲಿತಾಂಶದ ಬಳಿಕ ಈಶ್ವರಪ್ಪ ಮಹತ್ವದ ಘೋಷಣೆ ಮಾಡಲಿದ್ದಾರೆ. ನಾಳೆನೇ ತೀರ್ಮಾನ ಇಲ್ಲ. ನಾನು ನಿಮ್ಮ ಮುಂದೆ ರಿಸಲ್ಟ್ ಬಂದು ಮಾರನೇ ದಿನ ಇಲ್ಲಿ ಬಂದರೆ ನೀವು ಹೇಳಿದ್ರಿ ಇನ್ನೂ ಸೇರಿಸಿಲ್ಲ. ನೀವು ಸುಮ್ಮನೆ ಜನ ಅಲ್ಲ, ನೀವು ಪತ್ರಕರ್ತರು, ನನಗೆ ಗೊತ್ತು. ಆದರೆ ದಡ್ಡ ಅಂತ ನಾನು ಯಾವ ತೀರ್ಮಾನನೂ ತೊಗೊಳಲ್ಲ. ಇಡೀ ರಾಜ್ಯದಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಹಿಂದುಳಿದವರಿಗೆ, ಕುರುಬರಿಗೆ, ಈ ಮಾತುಗಳು ಅನೇಕರು ಹೇಳ್ತಾ ಇದ್ದಾರೆ. ನಾನು ನಾಳೆ ಬೆಳಿಗ್ಗೆನೇ ಈ ತೀರ್ಮಾನ ತೊಗೊಳಲ್ಲ. ಏನೇನು ಪರಿವರ್ತನೆ ಆಗುತ್ತೆ ನೋಡಿಕೊಂಡು, ಮತ್ತೆ ಪೊಲಿಟಿಕಲ್ ಮಾತ್ರ ಅಲ್ಲ, ಸಾಮಾಜಿಕವಾಗೂ ನ್ಯಾಯ ಸಿಗ್ಬೇಕು ಅವರೆಲ್ಲರೂ ಕೂಡ. ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಬಿರುಗಾಳಿ ಎದ್ದಂತೆ ಕಾಣಿಸ್ತಾ ಇದೆ. ಇದು ಯಾರ ವಿಚಾರವಾಗಿ? ಕೆಎಸ್ ಈಶ್ವರಪ್ಪನವರ ವಿಚಾರವಾಗಿ. ಕೆಎಸ್ ಈಶ್ವರಪ್ಪನವರು 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಇವೆಲ್ಲದಕ್ಕೂ ಮುನ್ನ ಕೆಎಸ್ ಈಶ್ವರಪ್ಪನವರು ಈ ಹಿಂದೆ ಅಂದ್ರೆ 2018 ವಿಧಾನಸಭಾ ಚುನಾವಣೆಗೂ ಮೊದಲೇ ಬಿಜೆಪಿಯಲ್ಲಿ ಇರುವಾಗ ಒಂದು ಬ್ರಿಗೇಡ್ ಅನ್ನ ಶುರು ಮಾಡಿದ್ರು. ಸಂಗೊಳ್ಳಿ ರಾಯಣ್ಣ ಎನ್ನುವಂತಹ ಬ್ರಿಗೇಡ್ ಅನ್ನ ಶುರು ಮಾಡಿದ್ರು. ಯಾತಕ್ಕಾಗಿ? ಹಿಂದುಳಿದ ಸಮುದಾಯಗಳಿಗೆ, ದಲಿತ ಸಮುದಾಯಗಳಿಗೆ, ಏನೋ ಆರ್ಥಿಕವಾಗಿ ಹಿಂದುಳಿದಂತ ಸಮುದಾಯಗಳಿಗೆ ಒಂದು ನ್ಯಾಯವನ್ನ ಕೊಡಬೇಕು, ಅವರ ಕಲ್ಯಾಣಕ್ಕೋಸ್ಕರ ಅನ್ನುವಂತ ಎಲ್ಲ ನಿಟ್ಟಿನಿಂದ ರಾಯಣ್ಣ ಬ್ರಿಗೇಡ್ ಅನ್ನ ಕೆಎಸ್ ಈಶ್ವರಪ್ಪನವರು ಶುರು ಮಾಡ್ತಾರೆ. ಯಾವಾಗ ರಾಯಣ್ಣ ಬ್ರಿಗೇಡ್ ಶುರುವಾಗುತ್ತೆ ಆಗ್ಲೇ ಬಿಜೆಪಿಯಲ್ಲಿ ಒಂದಿಷ್ಟು ಸಮಸ್ಯೆಗಳು ಶುರು ಆಗಿಬಿಡುತ್ತೆ. ಎಲ್ಲಾದ್ರೂ ಈ ಒಂದು ರಾಯಣ್ಣ ಬ್ರಿಗೇಡ್ ಬಹಳಷ್ಟು ಆಕ್ಟಿವ್ ಆಗಿ ಕೆಲಸವನ್ನ ಶುರು ಮಾಡಿದ್ರೆ ಬಿಜೆಪಿಗೆ ಮುಳುವಾಗುತ್ತೆ, ಬಿಸಿ ತುಪ್ಪದಂತೆ ಆಗುತ್ತೆ ಅಂತ ಅಂದೇ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹಾಗೂ ಅಮಿತ್ ಶಾ ಅವರು ಕೆಎಸ್ ಈಶ್ವರಪ್ಪನವರಿಗೆ ಸೂಚನೆಯನ್ನ ಕೊಡ್ತಾರೆ. ಬೇಡ, ಈ ಒಂದು ಬ್ರಿಗೇಡ್ ಅನ್ನ ಶುರು ಮಾಡೋದು ಬೇಡ. ಹೀಗಾಗಿ ಕೆಎಸ್ ಈಶ್ವರಪ್ಪನವರು ಪಕ್ಷದ ಹಿರಿಯ ನಾಯಕರ ಮಾತಿಗೆ ಒಪ್ಪಿಕೊಂಡು ಅವತ್ತು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಕಾರ್ಯಗಳನ್ನ ಸ್ಟಾಪ್ ಮಾಡಿದ್ರು. ಆದ್ರೆ ಈಗ ಮತ್ತೆ ಅದೇ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮುನ್ನೆಲೆಗೆ ಬಂದಿದೆ. ಯಾವಾಗ ಕೆಎಸ್ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ, ಅದು ಕೂಡ BS ಯಡಿಯೂರಪ್ಪನವರ ಪುತ್ರನ ವಿರುದ್ಧ ಟಫ್ ಫೈಟ್ಗೆ ನಿಲ್ತಾರೆ. ಹೀಗಾಗಿ ಈಗ ಮತ್ತೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನ ಕೆಎಸ್ ಈಶ್ವರಪ್ಪನವರು ಮತ್ತೆ ಆರಂಭ ಮಾಡ್ತಾರೆ, ಅದಕ್ಕೊಂದು ಮರುಜೀವ ಕೊಡ್ತಾರೆ ಅನ್ನುವಂತ ಎಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದು ಬಿಜೆಪಿಗೆ ನಿಜವಾಗ್ಲೂ ಬಿಸಿ ತುಪ್ಪದಂತೆ ಕಾಡುತ್ತೆ. ಯಾಕಂತಂದ್ರೆ ಹಿಂದೂ ಸಮುದಾಯದಲ್ಲಿ ಮತ್ತೆ ದಲಿತ ಸಮುದಾಯದ ಹಾಗೂ ಉಳಿದ ಹಿಂದುಳಿದವರು ಬ್ರಿಗೇಡ್ ಮೂಲಕ ಮುಂದೆ ಬಂದ್ರೆ ಮತ್ತೆ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ಗೆ ನಿಜವಾಗ್ಲೂ ಕಿಡು ಆಪತ್ತನ್ನ ತಂದು ಕೊಡುತ್ತೆ. ಹೀಗಾಗಿ ಬಿಜೆಪಿ ಯಾವ ರೀತಿಯಾಗಿ ಹೊಸ ತಂತ್ರವನ್ನ ಮಾಡುತ್ತೆ, ಈಶ್ವರಪ್ಪನವರ ನೇತೃತ್ವದ ಈ ಒಂದು ಬ್ರಿಗೇಡ್ ಅನ್ನ ಯಾವ ರೀತಿ ನಿಲ್ಲಿಸ್ಲಿಕ್ಕೆ ಕಾರ್ಯ ಮುಂದಾಗುತ್ತೋ, ಅಥವಾ ಈಶ್ವರಪ್ಪನವರು ಸ್ವತಃ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಈ ಒಂದು ಬ್ರಿಗೇಡ್ ನ ಕುರಿತಾಗಿ ಮಹತ್ವದ ಘೋಷಣೆಯನ್ನ ಮಾಡ್ತೀವಿ, ಯಾವ ರೀತಿಯಾಗಿ ಕಾರ್ಯವನ್ನ ಮಾಡಬೇಕು, ಇವೆಲ್ಲದರ ಬಗ್ಗೆ ಮಹತ್ವದ ನಿರ್ಧಾರವನ್ನ ಎಲ್ಲರ ಒಪ್ಪಿಗೆಯನ್ನ ಪಡೆದು ಕಾರ್ಯಕರ್ತನ ನಾಯಕನಾಗಿ ಮುಂದೂಡಿಸ್ಕೊಂಡು ಹೋಗ್ತೀನಿ ಅಂತ ಕೆಎಸ್ ಈಶ್ವರಪ್ಪನವರು ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಇದು ಬಿಜೆಪಿಗೆ ನಿಜವಾಗ್ಲೂ ಕೂಡ ಬಿಸಿ ತುಪ್ಪದಂತೆ ಕಾಣ್ತಾ ಇದೆ. ಮುಂದೇನಾಗುತ್ತೆ ಇವೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂತಂದ್ರೆ ಲೋಕಸಭೆಯ ಚುನಾವಣೆಯ ಫಲಿತಾಂಶ ಬರಬೇಕಾಗತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.